ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗೆಳೆಯ ಮೋಹನ್ ಭದ್ರಾವತಿ. ಈ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಪೇಪರ್ನಲ್ಲಿ ಒಂದು ನೋವಿನ ವಿಚಾರವನ್ನು ಓದಿದ ನಂತರದಲ್ಲಿ ಈ ವಿಚಾರದ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮೂಲಚಂದ್ ಶರ್ಮಾ ಅಂತಕ್ಕಂಥ ಮಹಾರಾಷ್ಟ್ರದ ಪುಣೆಯ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಲಾಡ್ಜ್ನಲ್ಲಿ ಅನಾಥ ಶವವಾಗಿ ಗುರುತಿಸ್ಕೊಳ್ತಾರೆ. ಆ ನಂತರದಲ್ಲಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ PDO ಹಾಗೆ ಪೊಲೀಸರು ಆ ಒಂದು ಶವಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ರಕ್ತ ಸಂಬಂಧಿಕರ ಇದಾರ ಅಂತೇಳಿ ಪತ್ತೆ ಮಾಡಿದಾಗ ಆ ಮೃತ ವ್ಯಕ್ತಿಯ ಮಗಳು ಕೆನಡಾದಲ್ಲಿ ಹಾಗೆ ಮೃತ ವ್ಯಕ್ತಿಯ ಮಗ ಆಫ್ರಿಕಾ ದೇಶದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರ್ತಾರೆ. ಮಗಳಿಗೆ ವಾಟ್ಸಪ್ ಕಾಲ್ ಮಾಡ್ತಾರೆ, ನಿಮ್ಮ ತಂದೆ ಈ ರೀತಿ ಮರಣ ಹೊಂದಿದ್ದಾರೆ ಬನ್ನಿ ಅಂತ ಹೇಳಿದ್ರೆ, ಆಕೆ ನಿಮಗೆ ಯಾರು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳಿದ್ದು, ನಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ, ಅವರನ್ನ ಅಂತ್ಯಕ್ರಿಯೆ ಬೇಕಾದರೆ ನೀವು ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಆ ಹೆಣನ ಎಲ್ಲಾದರೂ ಬಿಸಾಕಿ ಅಂತಕ್ಕಂಥ ದುರಹಂಕಾರದ ಉತ್ತರವನ್ನು ಕೊಡ್ತಾರೆ. ಹಾಗೆ ಮಗ ಸಂಪರ್ಕಕ್ಕೆ ಸಿಗೋದಿಲ್ಲ, ಅವರ ರಕ್ತ ಸಂಬಂಧಿಕರು ಯಾರೂ ಕೂಡ ಈ ಒಂದು ವಿಚಾರಕ್ಕೆ ತಲೆ ಹಾಕೋದಿಲ್ಲ. ಕೊನೆಗೆ PDO ಹಾಗೂ ಆ ಭಾಗದ ಪೊಲೀಸರೇ ಆ ಶವದ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ನೋಡಿ, ಒಂದೊಂದೇ ವಿಚಾರದ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ. ಆತ ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ನಿವೃತ್ತ ಮ್ಯಾನೇಜರ್, ಹಾಗೆ ಇಬ್ರು ಮಕ್ಕಳುಗಳು ಕೂಡ ಅತ್ಯುನ್ನತ ಹುದ್ದೆಯಲ್ಲಿ, ಅದರಲ್ಲೂ ವಿದೇಶಗಳಲ್ಲಿ ಇದ್ದಾರೆ. ಸಾಕಷ್ಟು ಸ್ಥಿತಿವಂತ ಕುಟುಂಬ ಆಗಿದ್ದರೂ ಕೂಡ ಕೊನೆಯ ದಿನಗಳಲ್ಲಿ ಅವರು ಅನಾಥ ಶವವಾಗಿ ತಮ್ಮ ಅಂತ್ಯಕ್ರಿಯೆಯನ್ನ ತಮಗೆ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಪೊಲೀಸರಿಂದ ಹಾಗೆ PDO ಇಂದ ಮಾಡಿಸ್ಕೊಳ್ತಕ್ಕಂಥ ದುಸ್ಥಿತಿಯನ್ನ ತಲುಪಿದ್ದಾರೆ. ಈ ಒಂದು ವಿಚಾರ ಯಾವುದೋ ಒಂದು ಪೇಪರ್ನಲ್ಲಿ ಒಂದೆರಡು ನಿಮಿಷ ಓದ್ಬಿಟ್ಟು ಅಥವಾ ಎಲ್ಲೋ ನೋಡಿಬಿಟ್ಟು ಹಾಗೆ ಸುಮ್ಮನಾಗೋದಲ್ಲ. ಪೊಲೀಸ್ ಠಾಣೆಯಲ್ಲಿ ನಾನು ದಿನನಿತ್ಯ ನೋಡ್ತಾ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಆಸ್ತಿಯನ್ನ ಹೊಂದಿರತಕ್ಕಂಥ ವೃದ್ಧರು ಪೊಲೀಸ್ ಠಾಣೆಗೆ ತಮ್ಮ ಮಕ್ಕಳ ವಿರುದ್ಧ ದೂರನ್ನು ಕೊಡ್ತಾರೆ. ಸ್ವಾಮಿ, ನನಗಿಷ್ಟೆಲ್ಲ ಆಸ್ತಿ ಇದ್ರು ಕೂಡ ನನ್ನ ಮಕ್ಕಳು ಯಾರು ಕೂಡ ನನಗೆ ಅನ್ನ ಆಗ್ತಾ ಇಲ್ಲ, ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇಲ್ಲ, ನನಗೇನು ಕೂಡ ಮೆಡಿಸಿನ್ಸ್ ಕೊಡಿಸ್ತಾ ಇಲ್ಲ ಅಂತೇಳಿ ಗೋಳಾಡ್ಕೊಂಡು ನಮ್ಮ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಅವರ ಮಕ್ಕಳನ್ನ ಅಥವಾ ರಕ್ತ ಸಂಬಂಧಿಕರನ್ನ ಸ್ಟೇಷನಿಗೆ ಕರೆಸಿ ವಿಚಾರಣೆ ಮಾಡಿ ಕೇಳಕ್ ಹೋದಾಗ ದೊಡ್ಡ ಮಗ ನಾನು ನೋಡ್ಕೊಳ್ಳಲ್ಲ, ಕಿರಿ ಮಗ ನೋಡ್ಕೊಳ್ಳಿ ಅಂತಾನೆ, ಇನ್ನು ಹೆಣ್ಣು ಮಕ್ಕಳು ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಏನಾದ್ರು ಮಾಡ್ಕೊಳ್ಳಿ, ಗಂಡು ಮಕ್ಕಳು ಬೇಕಾದ್ರೆ ನೋಡ್ಕೊಳ್ಳಿ ಅಂತಕ್ಕಂಥ ಒಂದು ತಾತ್ಸಾರ ಮನೋಭಾವನೆಯ ಉತ್ತರಗಳನ್ನು ಕೊಟ್ಟು ಆ ವೃದ್ಧರಲ್ಲಿ ಅನಾಥ ಭಾವವನ್ನು ಮೂಡುವಂತೆ ಮಾಡ್ತಾರೆ. ಇದು ಯಾವುದೋ ಸಿನಿಮಾದ ಕತೆ ಅಲ್ಲ. ಈ ಹಿಂದೆ ಕೂಡ ನಾನೊಂದು ವಿಡಿಯೋ ಹಾಕಿದ್ದೆ. ಪೋಷಕರುಗಳು ಭವಿಷ್ಯದ ದಿನಗಳಲ್ಲಿ ಮಕ್ಕಳಿಗಾಗಿಯೇ ಎಲ್ಲ ಆಸ್ತಿಯನ್ನು ಅವ್ರಿಗೋಸ್ಕರನೇ ಮಾಡಿ ನಿಮ್ಮನ್ನ ಗಂಧದ ಕೊರಡಿನಂತೆ ತೇದು 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 ಸವಕಳಿಯಾಗಿ ನಿಮ್ಮ ವೃದ್ಧಾಪ್ಯದ ದಿನಗಳಲ್ಲಿ ಯಾವುದೇ ಒಂದು ಹಣಕಾಸನ್ನ ಆಸ್ತಿಯನ್ನ ಹೊಂದದೆ ಇದ್ದು ಅವರ ಹತ್ರ ಬೇಡ್ತಕ್ಕಂಥ ಪರಿಸ್ಥಿತಿ ಖಂಡಿತ ಹೋಗಬೇಡಿ. ನೀವು ಸ್ವಾರ್ಥಿಗಳಾಗಿ ನಿಮ್ಮ ಆಸ್ತಿ, ನೀವು ಉಳಿಸ್ತಕ್ಕಂಥ ಹಣ ನಿಮ್ಮ ಖಾತೆಯಲ್ಲಿದ್ದರೆ, ಆ ಆಸ್ತಿ ನಿಮ್ಮ ಹೆಸರಲ್ಲಿದ್ದರೆ ಎಲ್ಲರೂ ಕೂಡ ನಿಮ್ಮ ಕಾಲಡಿ ಬಿದ್ದಿರ್ತಾರೆ. ಅತಿಯಾದ ವ್ಯಾಮೋಹ, ಪ್ರೀತಿ ಇದನ್ನ ಮಕ್ಕಳುಗಳ ಮೇಲೆ ದಯವಿಟ್ಟು 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 ಇಟ್ಕೊಳ್ಬೇಡಿ. ನೀವು ಖಂಡಿತವಾಗ್ಲೂ ಸ್ವಾರ್ಥಿಗಳಾಗಿ ನಿಮ್ಮ ಹೆಸರಿಗೆ ಸಾಕಷ್ಟು ಹಣವನ್ನ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಇಟ್ಕೊಡಿ. ಯಾಕಂದ್ರೆ ಎಲ್ಲ ಕೂಡ ಇವತ್ತು ಎಲ್ಲ ರಕ್ತ ಸಂಬಂಧಗಳು ಕೂಡ ಇವತ್ತು ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಇದು ಎಲ್ಲರನ್ನು ಟೀಕೆ ಮಾಡ್ತಿದ್ದೀನಿ ಅಂತ ಖಂಡಿತ ಅನ್ಕೋಬೇಡಿ. ಈ 21ನೇ ಶತಮಾನದ ದುರಂತಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೆಲ್ಲದು ಕೂಡ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಘಟನೆ ಏನು, ಈ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅನಾಥ ಶವವಾಗಿ ಏನು ಪೊಲೀಸರಿಂದ ಅಂತ್ಯಕ್ರಿಯೆಗೆ ಒಳಗಾಗ್ತಾರೆ, ಈ ಥರದ ಅಂತ್ಯಕ್ರಿಯೆಗಳನ್ನು ನಾನು ಕೂಡ ಒಂದೆರಡು ಪ್ರಕರಣಗಳಲ್ಲಿ ಭಾಗವಹಿಸಿ ಮಾಡಿದ್ದೇನೆ. ಸಾಕಷ್ಟು ಸ್ಥಿತಿವಂತರಾಗಿದ್ರು ಕೂಡ ಮಕ್ಕಳುಗಳು ಅವ್ರನ್ನ ನೋಡ್ಕೊಳ್ಳದೆ ಅನಾಥ ಶವಗಳನ್ನಾಗಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ, ನಿಮ್ಮ ಆಸ್ತಿ, ಹಣ ಇದೆಲ್ಲದನ್ನು ಕೂಡ ನಿಮ್ಮ ಅಂತ್ಯದವರೆಗೆ ನಿಮ್ಮ ಹೆಸರಿನಲ್ಲಿರುವಂತೆ ನೋಡ್ಕೊಳ್ಳಿ. ಯಾವ ಮಕ್ಕಳನ್ನು, ಗಂಡಾಗಲಿ ಹೆಣ್ಣಾಗಲಿ, ಯಾರನ್ನು ಕೂಡ 100ಕ್ಕೆ 100 ನಂಬೋದಕ್ಕೆ ಹೋಗಬೇಡಿ. ಭವಿಷ್ಯದ ದಿನಗಳು
ಇನ್ನಷ್ಟು ಕರಾಳವಾಗಲಿದೆ. ಯಾಕಂದರೆ ರಕ್ತ ಸಂಬಂಧ ಹಾಗೆ ಮಾನವ ಸಂಬಂಧಗಳು ಬೆಲೆನೇ ಇಲ್ದಂಗೆ ಇವಾಗ ಒಂಥರ ಕೃತಕ ಸಂಬಂಧಗಳೆಡೆಗೆ ಮಾನವ ಸಂಕುಲ ಹೋಗ್ತಾ ಇದೆ. ಇಂದಿನ ಯುವ ದಂಪತಿಗಳು ಮುಂದಿನ ವೃದ್ಧಾಪ್ಯ ಜೀವನದ ಕಡೆಗೆ ಸಾಗ್ತೀರಾ. ನೀವು ನಾನು ಹೇಳಿರ್ತಕ್ಕಂಥ ಮಾತುಗಳನ್ನು ನೆನಪಲ್ಲಿಟ್ಕೊಂಡು ನನ್ನೆಲ್ಲ ಮಾತುಗಳಿಗೆ ಬೆಲೆ ಕೊಟ್ಟು ದಯವಿಟ್ಟು ನಿಮ್ಮ ಹೆಸರಿಗೆ ಹಣ ಮತ್ತು ಆಸ್ತಿಯನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭುವನೇಶ್ವರಿ, ನಮಸ್ತೆ.